ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಝೋನ್ ಮೀಡಿಯಾ. 2025ರಲ್ಲಿ ಎಲ್ಲ ಸಿನಿಮಾ ಇಂಡಸ್ಟ್ರಿಗಳು ತಮ್ಮದೇ ಸಿನಿಮಾಗಳ ಮೂಲಕ ವಿಜೃಂಭಿಸಿದೆ. ಆದರೆ ಸ್ಯಾಂಡಲ್ವುಡ್ ಒಂದನ್ನು ಬಿಟ್ಟು. ಸ್ಯಾಂಡಲ್ವುಡ್ ಸೈಲೆಂಟ್ ಆಗಿರಲು ಕಾರಣ 2025ರ ಫಸ್ಟ್ ಹಾಫ್ನಲ್ಲಿ ಅಂದರೆ ಮೊದಲ 6 ಮಂತಲ್ಲಿ ಯಾವುದೇ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಿಲ್ಲ. ಹಾಗಂತ ಹೊಸಬರ ಸಿನಿಮಾಗಳಿಗೇನು ಕೊರತೆ ಇರಲಿಲ್ಲ. ಆದರೆ ಅವುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗೆದ್ದದ್ದು ಬೆರಳೆಣಿಕೆಗೂ ಸಿಗದಷ್ಟು ಸಿನಿಮಾಗಳು. ಛೂಮಂತರ್, ಯುದ್ಧಕಾಂಡ, ಮಹಾದೇವ ಸಿನಿಮಾಗಳು ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಮಾಡಿದ್ದನ್ನು ಬಿಟ್ಟು ಉಳಿದೆಲ್ಲ ಮೂವಿಗಳು ಹಾಕಿದ ದುಡ್ಡನ್ನು ವಾಪಸ್ ತೆಗೆಯಲು ಕಷ್ಟಪಟ್ಟಿವೆ. ಹಾಗಾದರೆ ಈ ವರ್ಷ ಪೂರ್ತಿ ಸ್ಯಾಂಡಲ್ವುಡ್ ಹೀಗೆ ಮುಂದುವರಿಯುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಉಳಿದ 6 ತಿಂಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಬಿಡುಗಡೆಯಾಗಲು ರೆಡಿಯಾಗಿವೆ. ಜೊತೆಗೆ ಹೈ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವ ಹೊಸಬರ ಸಿನಿಮಾಗಳು ರಿಲೀಸ್ಗೆ ಸಾಲಾಗಿ ನಿಂತಿವೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಥಿಯೇಟರ್ಗೆ ಜನರನ್ನು ತುಂಬಿಸುವ ತಾಕತ್ತಿರುವ ಅಪ್ಕಮಿಂಗ್ ಮೂವೀಸ್ ಯಾವುದೆಲ್ಲ ಇದೆ ಎಂದು ನೋಡುವ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. 45 ಇದು ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡ್ತಿರೋ ಮೊದಲ ಸಿನಿಮಾ. ಅಲ್ಲದೆ ಇದೊಂದು ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಇರುವ ಮಲ್ಟಿ ಸ್ಟಾರ್ ಸಿನಿಮಾ. ಈಗಾಗಲೇ ಇದರ ಟೀಸರ್ ಹಾಗೂ ಬಿಡುಗಡೆಯಾದ ಒಂದು ಸಾಂಗ್ ಕೂಡ ಹಿಟ್ ಆಗಿದೆ. ಅರ್ಜುನ್ ಜನ್ಯ ಈ ಸಿನಿಮಾದ ಮೂಲಕ ಒಂದು ವಿಭಿನ್ನ ಕಥೆಯನ್ನು ಹೇಳಲು ಹೊರಟಿದ್ದಾರೆ. ಇನ್ನು ಈ ಸಿನಿಮಾದ ಪ್ರಮೋಷನ್ ಸಾಂಗ್ ಅನ್ನು ಉಗಾಂಡದ ಡ್ಯಾನ್ಸರ್ಸ್ ಅನ್ನು ಕರೆಸಿ ಮಾಡಿಸಲಾಗಿದೆ. ಈ ವಿಷಯಕ್ಕೆ ಡೈರೆಕ್ಟರ್ ಅನ್ನು ಮೆಚ್ಚಲೇಬೇಕು. ಹೀಗೆ ವಿಭಿನ್ನ ಪ್ರಯತ್ನಗಳಿಂದಾಗಿ ಈ ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಆದರೆ ಈ ಸಿನಿಮಾಕ್ಕಿರೋ ಒಂದು ಸಮಸ್ಯೆ ಏನಪ್ಪಾ ಅಂದರೆ ಸಿನಿಮಾ ತಂಡ ಆಗಸ್ಟ್ 15ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ. ಆಗಸ್ಟ್ 14ಕ್ಕೆ ಬಾಲಿವುಡ್ ನ ವಾರ್ 2 ಹಾಗೂ ಕಾಲಿವುಡ್ ನ ಕೂಲಿ ಸಿನಿಮಾಗಳು ಬಿಡುಗಡೆಯಾಗಲಿವೆ. ಇದರಿಂದಾಗಿ 45 ಮೂವಿ ಮೇಲೆ ಹೊಡೆತ ಬೀಳಬಹುದು. ಹಾಗಾಗಿ ಸಿನಿಮಾ ತಂಡ ರಿಲೀಸ್ ಡೇಟ್ ಚೇಂಜ್ ಮಾಡುತ್ತಾ ಎಂದು ಕಾದು ನೋಡಬೇಕು. ದ ಡೆವಿಲ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾದ ಕೆಲಸಗಳು ಭರದಿಂದ ಸಾಗ್ತಿದೆ. ಪ್ರೊಡ್ಯೂಸರ್ ಕೂಡ ಬಿಗ್ ಬಜೆಟ್ ಹಾಕಿ ಸಿನಿಮಾನ ರಿಚ್ ಆಗಿ ತೆಗೆತಿದ್ದಾರೆ ಎಂಬ ಮಾಹಿತಿ ಇದೆ. ಈ ಹಿಂದೆ ತಾರಕ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದ ಪ್ರಕಾಶ್ ವೀರ್ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿದ್ದಾರೆ. ಅಜನೀಶ್ ಲೋಕನಾಥ್ ಮೊದಲ ಬಾರಿಗೆ ದರ್ಶನ್ ಮೂವಿಗೆ ಮ್ಯೂಸಿಕ್ ಮಾಡ್ತಿದ್ದಾರೆ. ದರ್ಶನ್ಗೆ ಜೋಡಿಯಾಗಿ ಕರಾವಳಿ ಹುಡುಗಿ ರಚನಾ ರೈ ಕಾಣಿಸಿಕೊಳ್ಳಲಿದ್ದಾರೆ. ನಾರ್ಮಲ್ ಆಗಿ ದರ್ಶನ್ ಮೂವಿ ಅಂದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಆದ್ರೆ ಈ ಸಲ ದರ್ಶನ್ ಮಾಡಿಕೊಂಡ ದೊಡ್ಡ ಕಾಂಟ್ರವರ್ಸಿಯ ನಂತರ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತಿರುವುದರಿಂದ ಎಕ್ಸ್ಪೆಕ್ಟೇಷನ್ ದುಪ್ಪಟ್ಟಾಗಿದೆ. ದರ್ಶನ್ ಮೂವಿ ರಿಲೀಸ್ ಆದ್ರೆ KFIಗೆ ಒಂದು ಕಳೆ ಬಂದಂತೆ. ಹಾಗಾಗಿ ಡೆವಿಲ್ ಸಿನಿಮಾ ಜನರನ್ನು ಮತ್ತೆ ಥಿಯೇಟರ್ಗೆ ಕರೆಸುವಲ್ಲಿ ಡೌಟೇ ಇಲ್ಲ. KD ದ ಡೆವಿಲ್. ಪ್ರೇಮ್ ಸಿನಿಮಾ ಅಂದ್ರೆ ಅಲ್ಲಿ ಹೈಪ್ ಅಂತೂ ಇದ್ದೇ ಇರುತ್ತೆ. ಧ್ರುವ ಸರ್ಜಾ ಜೊತೆ ರೇಷ್ಮಾ ನಾಣಯ್ಯ, ಶಿಲ್ಪಾ ಶೆಟ್ಟಿ, ಸಂಜಯ್ ದತ್, ನೋರಾ ಫತೇಹಿ, ವಿ ರವಿಚಂದ್ರನ್, ರಮೇಶ್ ಅರವಿಂದ್ ಸೇರಿದಂತೆ ದೊಡ್ಡ ಸ್ಟಾರ್ ಕಾಸ್ಟ್ KD ಸಿನಿಮಾದಲ್ಲಿದೆ. 2 ಭಾಗಗಳಲ್ಲಿ ರಿಲೀಸ್ ಆಗ್ತಿರೋ ಈ ಮೂವಿಯ ಪಾರ್ಟ್ 1 ಅಂದ್ರೆ KD ದ ಡೆವಿಲ್ ಮೂವಿ ಇದೇ ವರ್ಷ ಸೆಪ್ಟೆಂಬರ್ 4ಕ್ಕೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ. ಇನ್ನು ಮೂವಿಯ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ವಿಜಯ್ ಸೇತುಪತಿ ಇದ್ದಾರೆ ಎಂಬ ಮಾಹಿತಿ ಇದೆ. ಹಾಗೆ KD ಪಾರ್ಟ್ 2 ನಲ್ಲಿ ಇವರು ಮೇಜರ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಎಂಬ ಸ್ಪೆಕ್ಯುಲೇಷನ್ ಇದೆ. ಇನ್ನು ಈಗಾಗಲೇ ರಿಲೀಸ್ ಆಗಿರೋ ಹಾಡುಗಳು ಹಾಗೂ ಟ್ರೈಲರ್ ಸಖತ್ತಾಗಿ ಸೌಂಡ್ ಮಾಡಿವೆ. ಈ ಮೂವಿ ಬಿಗ್ ಓಪನಿಂಗ್ ಪಡೆಯುವುದರಲ್ಲಿ ಡೌಟೇ ಇಲ್ಲ. ಕಾಂತಾರ ಆ ಲೆಜೆಂಡ್ ಚಾಪ್ಟರ್ 1. ಎಲ್ಲರೂ ಚಾಪ್ಟರ್ 1 ರಿಲೀಸ್ ಮಾಡಿ ಚಾಪ್ಟರ್ 2 ನಂತರ ರಿಲೀಸ್ ಮಾಡಿದ್ರೆ ನಮ್ಮ ರಿಷಬ್ ಶೆಟ್ಟಿ ಕಾಂತಾರ 2 ಮೊದಲು ರಿಲೀಸ್ ಮಾಡಿ ಈಗ ಕಾಂತಾರ 1 ಅಕ್ಟೋಬರ್ 2ಕ್ಕೆ ರಿಲೀಸ್ಗೆ ರೆಡಿಯಾಗಿದ್ದಾರೆ. ಕಾಂತಾರ 2 ಮೂವಿ 16 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿ ವರ್ಲ್ಡ್ ವೈಡ್ 400 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು. ಇನ್ನು ಕಾಂತಾರ ಚಾಪ್ಟರ್ 1 ತುಳುನಾಡಿನ ದೈವಗಳಾದ ಪಂಜುರ್ಲಿ ಹಾಗೂ ಗುಳಿಗ ದೈವದ ಕಥೆಯನ್ನು ಒಳಗೊಂಡಿದೆ ಅಂತೆ. ಈ ಸಿನಿಮಾದ ಮೇಕಿಂಗ್ ನೋಡಿದ್ರೆ ಬಿಗ್ ಸ್ಕೇಲ್ ನಲ್ಲಿ ಸಿನಿಮಾ ತೆಗೆದಿದ್ದಾರೆ ಎಂದು ಗೊತ್ತಾಗುತ್ತೆ. ಈ ಮೂವಿ 100 crore ಕ್ಲಬ್ಗೆ ಸೇರುವ ಎಲ್ಲ ಸಾಧ್ಯತೆ ಇದೆ. ಮಾರುತ. ಈ ಹಿಂದೆ ದುನಿಯಾ ವಿಜಯ್ಗೆ ಚಂಡ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದ ಎಸ್ ನಾರಾಯಣ್ ಅವರು ಮಾರುತ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರೋ ಚಂಡಮಾರುತ ಅನ್ನೋ ಸಾಂಗ್ ಅಲ್ಲಿ ಕ್ವಾಲಿಟಿ ಅಷ್ಟೊಂದು ಕಾಣಿಸ್ಲಿಲ್ಲ. ಡೈರೆಕ್ಟರ್ ಎಸ್ ನಾರಾಯಣ್ ಕೂಡ ಅಪ್ಡೇಟ್ ಆಗ್ಬೇಕು ಅನ್ನಿಸ್ತು. ಆದರೆ ದುನಿಯಾ ವಿಜಯ್ ಅವರ ಹಿಂದಿನ 2 ಸಿನಿಮಾಗಳು ಹಿಟ್ ಆಗಿದ್ರಿಂದ ಒಳ್ಳೆಯ ಕಥೆನ ಒಪ್ಪಿಕೊಂಡಿದ್ದಾರೆ ಎಂಬ ನಂಬಿಕೆ ಇದೆ. ಅಲ್ಲದೆ ಜಡೇಶ್ ಅವರು ಡೈರೆಕ್ಟ್ ಮಾಡ್ತಿರೋ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಇದೇ ವರ್ಷ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಸಿಟಿ ಲೈಟ್ಸ್. ಇದು ದುನಿಯಾ ವಿಜಯ್ ವಿನಯ್ ರಾಜ್ಕುಮಾರ್ಗೆ ಡೈರೆಕ್ಟ್ ಮಾಡ್ತಿರೋ ಸಿನಿಮಾ. ಈ ಸಿನಿಮಾದ ಮೂಲಕ ವಿಜಯ್ ತಮ್ಮ ಮಗಳಾದ ಮೋನಿಶರನ್ನು ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ವಿಜಯ್ ಅವರ ಪ್ರೀವಿಯಸ್ ಡೈರೆಕ್ಷನ್ ಸಿನಿಮಾಗಳು ಹಿಟ್ ಆಗಿದ್ರಿಂದ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಇನ್ನು ಕಿಚ್ಚ ಸುದೀಪ್ ಅವರ ಬಿಲ್ಲರಂಗ ಭಾಷೆ ಈ ವರ್ಷ ರಿಲೀಸ್ ಆಗಲ್ಲ ಎಂದು ಸಿನಿಮಾ ತಂಡ ಹೇಳಿಕೊಂಡಿದೆ. ಆದರೆ KF47 ಸಿನಿಮಾ ಈ ವರ್ಷವೇ ಬರುವ ಸಾಧ್ಯತೆ ಇದೆ. ಇನ್ನು ಇದರ ಜೊತೆಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ, ಯಶ್ ತಾಯಿ ಪುಷ್ಪಾವತಿ ಅವರು ಮೊದಲ ಬಾರಿ ನಿರ್ಮಾಣ ಮಾಡ್ತಿರೋ ಪೃಥ್ವಿ ಅಂಬಾರ್ ನಟನೆಯ ಕೊತ್ತಲವಾಡಿ, ಅಜಯ್ ರಾವ್ ಅವರ ಸರಳ ಸುಬ್ಬರಾವ್, ಜೈದ್ ಖಾನ್ ನಟನೆಯ ಕಲ್ಟ್ ಹೀಗೆ ಒಂದಷ್ಟು ಸಿನಿಮಾಗಳ ಎಕ್ಸ್ಪೆಕ್ಟೇಷನ್ ಅನ್ನು ಕ್ರಿಯೇಟ್ ಮಾಡಿವೆ.
ಒಂದಂತೂ ಖಚಿತವಾಗಿ ಹೇಳಬಹುದು, 2025 ಸೆಕೆಂಡ್ ಹಾಫಲ್ಲಿ KFI ಕಮ್ಬ್ಯಾಕ್ ಮಾಡೇ ಮಾಡುತ್ತೆ. ಇವುಗಳಲ್ಲಿ ನೀವು ಯಾವ ಸಿನಿಮಾಗೋಸ್ಕರ ಕಾಯ್ತಿದ್ದೀರಿ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.